ಹಾಯ್ ಇವತ್ತು ಭಾನುವಾರ ಫ್ರೆಂಡ್ಸ್. ಭಾನುವಾರ ನೋಡ್ಬೋದು ಬ್ಯಾಗ್ ಎಲ್ಲ ತೊಗೊಂಡು ಎಲ್ಲಿಗೆ ಹೋಗಿದ್ದೀನಿ ಅಂತ. ಫ್ರೆಂಡ್ಸು ನನ್ನ ಮಗನ್ನ ಚಿಕ್ಕ ಮಗನ್ನ ಅದೇ ಹಾಸ್ಟೆಲ್ಗೆ ಬಿಡೋಕ್ಕೆ ಹೋಗ್ತಾ ಇದ್ದೀವಿ, ನಾನು ಹಸ್ಬೆಂಡು. ಅವನಿಗೆ ಟ್ರಂಕ್ ಬೇಕಿತ್ತಂತೆ, ಹಾಗಾಗಿ ಟ್ರಂಕ್ ತೊಗೊಳಕ್ಕಂತ ಬಂದ್ವಿ. ಇದು ಟ್ರಂಕ್ ಹೌಸ್ ಅಂತಲೇ ಇದೆ ಅಂಗಡಿ ಹೆಸರು. ಮೇಲ್ಗಡೆ ತುಂಬ ಇತ್ತು, ಹಾಗಾಗಿ ಅಲ್ಲೇ ಹೋಗಿ ಒಂದು ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ಬಂದ್ವಿ. ಇವೆಲ್ಲ 1000 ಮೇಲೇ ಇದೆ ನೋಡಿ ರೇಟು, ತುಂಬ ರೇಟ್ ಇದೆ ಟ್ರಂಕ್ಗಳಿಗೆ. ನಾವು ಒಂದು ಸೂಟ್ ಕೇಸು ಕೊಟ್ಟು ಕಳಿಸಿದ್ವಿ, ಬಟ್ ಅದು ಅವನಿಗೆ ಸರಿ ಅನ್ನಿಸ್ಲಿಲ್ಲ. ತೆಗೆಯೋದು ಹಾಕೋದು ಮತ್ತು ಲಾಕ್ ಮಾಡಿಕೊಂಡೇ ಇರಬೇಕು. ಹಾಸ್ಟೆಲ್ ಅಂದರೆ ಸ್ವಲ್ಪ ಸೇಫ್ ಆಗಿರಬೇಕಲ್ವ, ಹಾಗಾಗಿ ಟ್ರಂಕು ಕೊಡಿಸಿದ್ವಿ ಇವತ್ತು. ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ಇಲ್ಲೇ ನಮ್ಮ ಮನೆ ದೇವರು ಕೂಡ ಇದೆ ಅಂತ, ಹಾಗೆ ಇಲ್ಲಿ ಬಂದು ದೇವರಿಗೆ ಕೈ ಮುಗಿದು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ಆಮೇಲೆ ಅದೇ ಇಲ್ಲೇ ಹತ್ರನೇ ಇದೆ ಮಗನ ಕೋಚಿಂಗ್ ಸೆಂಟರ್. ಹತ್ರ ಅಂದರೆ ಇದು ಮೇಲೆ ದೇವಸ್ಥಾನ, ಇಲ್ಲೇ ಕೆಳಗಡೆ ಕೋಚಿಂಗ್ ಸೆಂಟರ್ ಇರೋದು. ಇಲ್ಲಿ ಕಾಣುತ್ತಲ್ವ ಎದುರುಗಡೆ, ಅಲ್ಲಿ ಫ್ರೆಂಡ್ಸು ನನ್ನ ಮಗನಿಗೆ ತಲೆನ ಗುಂಡು ಹೊಡೆಸ್ಬಿಟ್ಟಿದ್ದೀವಿ. ನೋಡಿ ಹೋಗ್ತಾ ಇದ್ದಾರೆ ಅಪ್ಪ ಮಗನ ಕೋಚಿಂಗ್ ಸೆಂಟ್ರಿಗೆ ಬಿಟ್ಟು ಬಂದ್ವಿ. ಇವಾಗ ಸಂಜೆ ಆಗಿದೆ. ಸಂಜೆ ಇದು ಕರಿಬೇವು ನೋಡ್ಬೋದು ಎಷ್ಟು ಚೆನ್ನಾಗಿ ಫ್ರೆಶ್ ಆಗಿದೆ ಅಂದರೆ, ಅದೇ ನಿನ್ನೆ ನಮ್ಮ ಮನೆಯವ್ರ ಅಕ್ಕ ಬಂದಿದ್ದರು ಅಂತ ಹೇಳಿದ್ನಲ್ವ, ಅವ್ರು ಬಂದಿದ್ದರು. ಹಾಗೆ ನಮ್ಮ ಹಸ್ಬೆಂಡ್ ಕೂಡ ಇವತ್ತು ಬೆಳಗ್ಗೆನೇ ಅವ್ರನ್ನ ಊರಿಗೆ ಬಿಟ್ಟು ಬಂದರು. ಅವ್ರ ಮನೆಯಲ್ಲಿ ಕರಿಬೇವು ಗಿಡ ಇದೆ, ಹೇಳಿ ಕಳಿಸಿದ್ದೆ ಕರಿಬೇವು ಕೊಟ್ಟು ಕಳಿಸ್ರಿ ಎಂದು. ಇಷ್ಟು ಕೊಟ್ಟಿದ್ದಾರೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಹಾಗೆ ನಾನು ಮೆಹಂದಿ ಹಾಕ್ಕೊಂಡಿದ್ದು ತೋರಿಸಿರಲಿಲ್ಲ, ಇವತ್ತು ತೋರಿಸ್ತಾ ಇದ್ದೀನಿ. ಎಲ್ಲ ಬಟ್ಟೆ ತೊಳೆದು ಹೋಗ್ತಾ ಇದೆ. 1-2 ದಿನ ಅಷ್ಟೇ ನಮ್ಮ ಕೈಯಲ್ಲಿರೋದು, ಯಾಕಂದರೆ ಬಟ್ಟೆ ವಾಶ್ ಮಾಡೋದು, ಪಾತ್ರೆ ತೊಳಿತೀವಲ್ವ, ಹೋಗಿಬಿಡುತ್ತೆ. ಇದು ನೆಕ್ಸ್ಟು ಮಂಡೇ ಅಂದರೆ ಸೋಮವಾರದ ಬ್ಲಾಗು ಫ್ರೆಂಡ್ಸ್. ಸೋಮವಾರ ನಿಮಗೆ ಗೊತ್ತಿರೋ ಹಾಗೆ ಪೂಜೆ ಎಲ್ಲ ಆಯಿತು. ಸೋಮವಾರ ಪೂಜೆ, ಶಿವನ ಪೂಜೆ ಮತ್ತು ಕೆಲಸಗಳು ಎಲ್ಲ ಆಗಿತ್ತು. ಆವಾಗ ನಾನು ವಿಡಿಯೋ ಮಾಡ್ಕೊಂಡಿರೋದು. ಈ ರೀತಿಯಾಗಿ ನಾನು ಪೂಜೆನ ಮಾಡಿದ್ದೀನಿ. ನಮ್ಮ ಮನೇಲಿ ನೋಡಿ ಇಲ್ಲೆಲ್ಲ ಚೇಂಜಸ್ ಮಾಡಿದ್ದೀನಿ ಅಂತ ಹೇಳಿದ್ನಲ್ವ, ಇದು ಸೋಫಾ ಸೆಟ್ಟು ಹಾಲಲ್ಲಿತ್ತು, ಇಲ್ಲಿ ತಂದು ಹಾಕಿದ್ದೀನಿ. ಇವತ್ತು ಸ್ವಲ್ಪ ಬಿಸಿಲಿದೆ ನೋಡ್ಬೋದು, ಬಟ್ಟೆ ಎಲ್ಲ ತೊಳೆದು ಹಾಕಿದ್ದೀನಿ. ಮತ್ತು ಇಲ್ಲಿರೋಂಥ ಗಿಡಗಳನ್ನು ರೀಪಾಟ್ ಮಾಡಬೇಕು ಫ್ರೆಂಡ್ಸ್. ಇವನ್ನೇನು ಜಾಸ್ತಿ ಕೇರ್ ಮಾಡಿಲ್ಲ ಅಂತ ಹೇಳ್ತಿರ್ತೀನಿ. ಇವನ್ನಾದರೂ ಚೆನ್ನಾಗಿ ರೀಪಾಟ್ ಮಾಡಿ ಹಾಕೋಣ ಅಂದ್ಕೊಂಡಿದ್ದೀನಿ. ನೋಡೋಣ, ಪಾಟ್ ತಗೊಬರಬೇಕು, ಹಾಗೆ ಮಣ್ಣು ತರಬೇಕು. ಊರಿಗೆ ಹೋದರೆ ಮಣ್ಣು ತೊಗೊಂಡು ಬರೋಕ್ಕೆ ಸರಿ ಆಗುತ್ತೆ. ನೋಡೋಣ ಯಾವಾಗಾಗುತ್ತೆ ಅಂತ. ನೋಡ್ಬೋದು ಇಲ್ಲಿ ಸೋಫಾ ಸೆಟ್ ಇಲ್ಲಿ ಹಾಕಿದ್ದೀನಿ. ಸೋಫಾ ಅಂದರೆ ಅದು ಸಿಂಗಲ್ ಬರುತ್ತಲ್ಲ, ಆ ಥರದ್ದು. ಇಲ್ಲಿ ಚೇರ್ಗಳು ನೆಲ ಎಲ್ಲ ಒರೆಸಿ ಇಟ್ಟಿದ್ನಲ್ವ, ಹಾಗಾಗಿ ಮೇಲೆ ಇಟ್ಟಿದ್ದೀನಿ. ಇವಾಗ ಸ್ವಲ್ಪ ಜಾಗ ಆಗಿದೆ ಅನಿಸುತ್ತೆ. ನಿಮಗೆ ಹೇಗೆ ಅನಿಸುತ್ತೆ ಅಂತ ಕಾಮೆಂಟ್ಸ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇವಾಗ ಟಿಫನ್ ಮಾಡೋಣ. ಇವತ್ತು ಸೋಮವಾರ ಪೂಜೆ ಮಾಡಿಬಿಟ್ಟು ನಾನು ಟಿಫನ್ ಮಾಡೋದು. ಬೆಳಗ್ಗೆ ನಾನು ರೊಟ್ಟಿ ಮತ್ತು ಹಲಸಂದಿ ಕಾಳು ಪಲ್ಯ, ಹಾಗಲಕಾಯಿ ಚಟ್ನಿ ಮಾಡಿದ್ದೆ. ಇವತ್ತು ಎಲ್ಲ ಕೆಲಸಗಳನ್ನು ಮುಗಿಸಿ ಪೂಜೆ ಮಾಡಿಬಿಟ್ಟು ತಿಂತಾಯಿದ್ದೀನಿ. ಹಾಗೆ ಹಾಲು ಕಾಯೋದಕ್ಕೆ ಇಟ್ಟಿದ್ದೀನಿ, ಚಹಾ ಮಾಡ್ಕೊಳ್ಳೋಣ ಅಂತ. ಟಿಫನ್ ಜೊತೆಗೆ ಟೀ ಬೇಕೇ ಬೇಕು, ಹಾಗಾಗಿ ಹಾಲು ಕಾಯೋದಕ್ಕೆ ಇಟ್ಟಿದ್ದೀನಿ, ಟೀ ಮಾಡ್ಕೊಳ್ಳೋಣ ಅಂತ. ಇವಾಗ ಕೆಲಸ ಎಲ್ಲ ಆಗಿದೆ ಫ್ರೆಂಡ್ಸ್. ಇನ್ನೇನು ಸಂಜೆಗೆ ಮತ್ತೆ ಅಡುಗೆ ಮಾಡಬೇಕು. ಸಂಜೆ ಏನು ಅಡುಗೆ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇದು ನೈಟು ಊಟಕ್ಕೆ ಫ್ರೆಂಡ್ಸ್ ಬೆಂಡೆಕಾಯಿ ಹುಳಿ ಮಾಡ್ತಾಯಿದ್ದೀನಿ. ಬೆಂಡೆಕಾಯಿ ಹುಳಿನ ನಾನು ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ. ಪೂರ್ತಿ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡಿಬಿಡಿ. ಹಾಗೆ ಈ ರೆಸಿಪಿ ಹೇಗಾಗಿತ್ತು ಅಂತ ಕಾಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಯಾರಾದರೂ ಹೊಸಬ್ರಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಡೈಲಿ ರೂಟೀನನ್ನು ನಾನು ಶೇರ್ ಮಾಡ್ಕೊಳ್ತಾ ಇರ್ತೀನಿ. ಇದು ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ನನ್ನ ಎಲ್ಲ ವೀಡಿಯೋಸನ್ನು ನೋಡಿ ಸಪೋರ್ಟ್ ಮಾಡಿ.
ಈಗ ನಾನು ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ ಹಸಿದು, ಹಾಗೆ ಒಂದು ಟೊಮೊಟೊ ತೊಗೊಂಡಿದ್ದೀನಿ, ಸ್ವಲ್ಪ ಚಕ್ಕೆ ಲವಂಗ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ, ಹಾಗೆ ಸ್ವಲ್ಪ ಅಂದರೆ ಒಂದು ಸ್ವಲ್ಪನೇ ಹುಣಸೆ ಹುಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಹುಣಸೆ ಹುಳಿ ಬೇಡ ಅಂದರೆ. ಇದಿಷ್ಟನ್ನು ರುಬ್ಕೊಂಡು ಬರ್ತೀನಿ ಇವಾಗ. ಈ ರೀತಿಯಾಗಿ ನಾನು ರುಬ್ಕೊಂಡಿದ್ದೀನಿ, ಇಷ್ಟಾದರೆ ಸಾಕು. ಈಗ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಈಗ ನಾವು ಬೆಂಡೆಕಾಯಿನ ಚೆನ್ನಾಗಿ ತೊಳೆದು ಒರೆಸ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಹುರ್ಕೊಳ್ಳೋಣ ಚೆನ್ನಾಗಿ, ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಹುರ್ಕೊಳ್ಳೋಣ. ಬೆಂಡೆಕಾಯಿ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ನಾವು ಆಗಾಗ ಬೆಂಡೆಕಾಯಿಯನ್ನು ಕೂಡ ಯೂಸ್ ಮಾಡಬೇಕು ಆಹಾರದಲ್ಲಿ. ಚಟ್ನಿ ಆಗಲಿ, ಪಲ್ಯ, ಈ ಥರ ಗೊಜ್ಜು, ಯಾವುದೇ ರೀತಿಯಾಗಲಿ, ಬಜ್ಜಿ ಬೋಂಡ ಈ ರೀತಿಗೂ ಮಾಡ್ಕೋಬೋದಲ್ವ. ಹಾಗಾಗಿ ನಾವು ಬೆಂಡೆಕಾಯಿನ ಆದಷ್ಟು ಜಾಸ್ತಿ ಬಳಸೋದೇ ಒಳ್ಳೆಯದು. ಇದು ಲೋಳೆ ಥರ ಆಗುತ್ತೆ ಅಂತ ತುಂಬ ಜನ ಮಾಡೋದೇ ಇಲ್ಲ, ಆದರೆ ಚೆನ್ನಾಗಿ ಹುರಿದ್ರೆ ಅದು ಲೋಳೆ ಆಗೋದೇ ಇಲ್ಲ. ಈಗ ನಾನು ಅದೇ ಬಾಣಲಿಗೆ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ, 1 ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ, ಹಾಗೆ ಜೀರಿಗೆ, ಸಾಸಿವೆ ಹಾಕ್ಕೊಂಡಿದ್ದೀನಿ, ಒಂದು ಜಜ್ಜಿದ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಜಜ್ಜಿ ಹಾಕಿದರೆ ಅದರ ಘಮ ಚೆನ್ನಾಗಿರುತ್ತೆ. ಹಾಗೆ ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ನಾವೀಗ ಫ್ರೈ ಮಾಡ್ಕೊಳ್ಳೋಣ, ಚೆನ್ನಾಗಿ ಹುರ್ಕೊಳ್ಳೋಣ. ಇದು ಸ್ವಲ್ಪ ಫ್ರೈ ಆಗಲಿ. ಈ ಥರ ಗೊಜ್ಜು ಮಾಡೋದ್ರಿಂದ ಚಪಾತಿ, ರೊಟ್ಟಿ, ಅನ್ನ, ಮುದ್ದೆ ಎಲ್ಲದಕ್ಕೂ ನಾವು ಯೂಸ್ ಮಾಡ್ಬೋದು. ಬರೀ ಪಲ್ಯ ಆದರೆ ರೊಟ್ಟಿ ಚಪಾತಿಗೆ ಮಾತ್ರ ನಾವು ಇದು ಮಾಡ್ತೀವಿ. ಗೊಜ್ಜು ಥರ ಆದರೆ ಅನ್ನಕ್ಕೂ ಬರುತ್ತೆ, ಮುದ್ದೆಗೂ ಬರುತ್ತೆ. ಹಾಗೆ ಸ್ವಲ್ಪ ಗ್ರೇವಿ ಇರೋದ್ರಿಂದ ಚೆನ್ನಾಗಿರುತ್ತೆ ಚಪಾತಿ ರೊಟ್ಟಿಗೂ ಕೂಡ. ಹಾಗಾಗಿ ನಾನಿವತ್ತು ಚಪಾತಿ ಮಾಡಿ ಬೆಂಡೆಕಾಯಿ ಗೊಜ್ಜು ಮಾಡ್ತಾಯಿದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾವು ರುಬ್ಬಿ ಇಟ್ಕೊಂಡಿರುವಂಥ ಮಸಾಲನ ಹಾಕ್ಕೊಳ್ತಾ ಇದ್ದೀನಿ. ರುಬ್ಬಿದ ಮಸಾಲೆನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಕೂಡ ಸ್ವಲ್ಪ ಫ್ರೈ ಆಗಬೇಕು, ಯಾಕಂದರೆ ಹಸಿದು ಟೊಮೊಟೊ ಅದೆಲ್ಲ ಹಾಕಿದ್ದೀವಲ್ವ, ಹಾಗಾಗಿ ಇದು ಚೆನ್ನಾಗಿ ಹುರ್ಕೊಳ್ಳೋಣ, ಅಂದರೆ ಫ್ರೈ ಮಾಡ್ಕೊಳ್ಳೋಣ. ನಾನು 1 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು 1 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ, ಹಾಗೆ ಖಾರಕ್ಕೆ ತಕ್ಕ ಹಾಗೆ ಅಚ್ಕಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. 1/4 ಟೀ ಸ್ಪೂನಷ್ಟು ಅರಿಶಿಣ ಪುಡಿ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇದಿಷ್ಟು ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾವು ನೀರನ್ನು ಹಾಕ್ಕೊಳ್ಳೋಣ. ನೀರು ಎಷ್ಟು ಬೇಕೋ ನೋಡಿಬಿಟ್ಟು ನೀರು ಹಾಕ್ಕೊಳ್ಳೋಣ. ಇದು ಮುದ್ದೆ, ರೈಸು, ಚಪಾತಿ, ರೊಟ್ಟಿ ಎಲ್ಲದಕ್ಕೂ ಬರುತ್ತೆ. ಗಟ್ಟಿ ಬೇಕಂದರೆ ಗಟ್ಟಿ, ಸ್ವಲ್ಪ ತೆಳು ಅಂದರೆ ಮುದ್ದೆಗೆಲ್ಲ ಬೇಕಂದರೆ ಸ್ವಲ್ಪ ತೆಳುವಾಗಿ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ. ನೋಡಿ, ಈಗ ನಾನು ಇಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ನೋಡ್ಬೋದು ಈ ರೀತಿಯಾಗಿದೆ. ಇದಿನ್ನೂ ಚೆನ್ನಾಗಿ ಕುದ್ದು ಸ್ವಲ್ಪ ಆರಿದ ಮೇಲೆ ಗಟ್ಟಿಯಾಗಿ ತಿಕ್ಕಾಗಿ ಬರುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕಿಲ್ಲ ನಾವು. ಉಪ್ಪನ್ನು ನೋಡಿಬಿಟ್ಟು ಹಾಕ್ಕೋಬೇಕು. ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ನೋಡಿಬಿಟ್ಟು ಅಂದರೆ ಉಪ್ಪು ನೋಡಿ ಹಾಕೋದಲ್ಲ. ಕುದಿಯೋವರೆಗೂ ಬಿಡೋಣ. ಇವಾಗ ಚೆನ್ನಾಗಿ ಕುದೀತಾ ಇದೆ, ನೋಡ್ಬೋದು. ಈಗ ನಾವು ಫ್ರೈ ಅಂದರೆ ಹುರಿದು ಇಟ್ಕೊಂಡಿರುವಂಥ ಬೆಂಡೆಕಾಯಿಯನ್ನು ಹಾಕ್ಕೊಳ್ಳೋಣ. ಈ ರೀತಿಯಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮಿಕ್ಸ್ ಮಾಡಿ ಇದು ಇನ್ನೊಂದು ಕುದಿ ಬರೋವರೆಗೂ ಬಿಡೋಣ. ಇವಾಗ ಆಲ್ರೆಡಿ ಇದು ಫ್ರೈ ಆಗಿದೆ ಬೆಂಡೆಕಾಯಿ, ಮತ್ತು ಅದು ಮಸಾಲೆನೂ ಕೂಡ ಕುದ್ದಿದೆ.
ಒಂದು ಸರಿ ಕುದಿ ಬರೋವರೆಗೂ ಬಿಟ್ಟರೆ ಬೆಂಡೆಕಾಯಿ ಹುಳಿ ರೆಡಿ ಆಗುತ್ತೆ. ಗೊಜ್ಜು ಅಥವಾ ಹುಳಿ ಅಂತಲೇ ಹೇಳ್ಬೋದು. ಇದು ಒಂದು ಕುದಿ ಬಂದರೆ ಸಾಕು. ಈಗ ರೆಡಿಯಾಗಿದೆ ಬೆಂಡೆಕಾಯಿ ಗೊಜ್ಜು. ಇದು ಸ್ವಲ್ಪ ಆರಿದ ಮೇಲೆ ಗಟ್ಟಿಯಾಗುತ್ತೆ. ಇಷ್ಟು ಹದದಲ್ಲಿದ್ದರೆ ನಮಗೆ ಅನ್ನಕ್ಕೂ ಮುದ್ದೆಗೂ ರೊಟ್ಟಿ ಚಪಾತಿಗೂ ಬರುತ್ತೆ. ಈಗ ಗೊಜ್ಜು ರೆಡಿ ಆಯಿತು. ನಾನೀಗ ಚಪಾತಿ ಮಾಡೋಣ ಅಂದು ಇವಾಗ ಚಪಾತಿ ಹಿಟ್ಟು ಕಲಸಿಟ್ಟಿದ್ದೀನಿ. ಚಪಾತಿ ಮಾಡೋದೇನು ವಿಡಿಯೋ ಮಾಡ್ಕೊಂಡಿಲ್ಲ, ಯಾಕಂದರೆ ಅವಾಗವಾಗ ತೋರಿಸ್ತಾನೆ ಇರ್ತೀನಿ. ಇಲ್ಲಿ ನೋಡ್ಬೋದು, ಈ ವರಮಹಾಲಕ್ಷ್ಮಿ ಹಬ್ಬ ಬಂತಲ್ವ, ಇನ್ನು ಆ ಹಬ್ಬಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ವಸ್ತುಗಳನ್ನು ತೆಗೆದು ತೊಳೆದು ಕ್ಲೀನ್ ಮಾಡಿ ಇಡ್ತಾ ಇದ್ದೀನಿ ಒಂದೊಂದೇ. ಕೆಲಸಗಳು ಮುಗಿಯೋದೇ ಇಲ್ಲ ಫ್ರೆಂಡ್ಸ್, ಮಾಡ್ತಾನೇ ಇರಬೇಕು. ಆಗಸ್ಟ್ 15ಗೆ ನನ್ನ ಮಗಂದು ಡ್ಯಾನ್ಸ್ ಇದೆ. ಹಾಗಾಗಿ ಆ ಡ್ಯಾನ್ಸಲ್ಲಿ ಏನಾದರೂ ಒಂದೊಂದು ಪಿಕ್ಚರು ಮಾಡ್ಕೊಂಡು ಬರ್ರಿ ಅಂತ ಹೇಳಿದಾರಂತೆ. ಅವರು ಕ್ರಿಕೆಟ್ ಬಗ್ಗೆ ಎಲ್ಲ ಸಾಂಗ್ಗಳನ್ನು ಸೇರಿಸ್ಬಿಟ್ಟು ಡ್ಯಾನ್ಸ್ ಮಾಡ್ತಿದ್ದಾರೆ. ಹಾಗಾಗಿ ಆ ರೀತಿ ಮಾಡ್ಕೊಂಡಿದ್ದಾನೆ. ಚಪಾತಿ ಮಾಡಿ ಆಯಿತು. ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ಚಪಾತಿ ಮತ್ತು ಬೆಂಡೆಕಾಯಿ ಗೊಜ್ಜು ನೈಟು ಡಿನ್ನರ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಾಗಿತ್ತು ನೋಡಿ, ಈ ರೀತಿಯಾಗಿ ಬಂದಿದೆ. ಓಕೆ ಫ್ರೆಂಡ್ಸ್, ಇವತ್ತಿನ ನನ್ನ ರೋಟಿನು ಈ ರೀತಿಯಾಗಿತ್ತು. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.